ದಿನ ಬೆಳಗಾದ್ರೆ ಸಾಕು ಟಿವಿಯಲ್ಲಿ ಕೂತು ಜನರಿಗೆ ಜ್ಯೋತಿಷ್ಯದ ಹೆಸರಲ್ಲಿ ಯಾಮಾರಿಸ್ತಿದ್ದ ಕಮಲಾಕರ ಭಟ್ಟ ಈಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಆತನ ಪ್ರೇಯಸಿ ಸುಚಿತ್ರಾಳ ಗಂಡನ ಅಣ್ಣನ ಕೊಲೆ ಕೇಸಲ್ಲಿ ಅಂಧರಾಗಿದ್ದಾನೆ. ಹಾಗೆ ಸುಚಿತ್ರ ಕೂಡ ಇದೇ ಕೇಸ್ನಲ್ಲಿ ಜೈಲಿನಲ್ಲಿದ್ದಾಳೆ. ಸುಚಿತ್ರಳ ಪ್ರೇಮದಾಟಕ್ಕೆ ಅಮಾಯಕನ ಹೆಣ ಉರುಳಿದೆ. ನಾದಿನಿಯ ನವರಂಗಿ ಆಟಕ್ಕೆ ಭಾವ ಪ್ರಾಣ ಕಳ್ಕೊಂಡಿದ್ದಾನೆ. ಈ ಮಧ್ಯೆ ಕಮಲಾಕರ ಭಟ್ಟನದ್ದೇ ಎನ್ನಲಾಗ್ತಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಶಿರಸಿ ಮೂಲದ ಮತ್ತೊಬ್ಬ ಮಹಿಳೆ ಜೊತೆ ಕಮಲಾಕರ್ ಭಟ್ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗ್ತಿದೆ. ಈ ವಿಚಾರ ಸುಚಿತ್ರಾಗೆ ಗೊತ್ತಾಗಿದ್ದು ಬಳಿಕ ಆಕೆ ಕಮಲಾಕರ್ ಭಟ್ನ ಪ್ರಶ್ನೆ ಮಾಡಿದ್ಲಂತೆ. ಆಗ ಈ ಕಮಲಾಕರ ಭಟ್ಟ ಮಹಿಳೆಗೆ ಸುಚಿತ್ರ ಮುಂದೆ ಫೋನ್ ಮಾಡಿ, ನನಗೆ ಇವಳೇ ಬೇಕು, ಇವಳೇ ನನ್ನ ಜೀವ ಪ್ರಾಣ ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ರೀಲ್ ಬಿಟ್ಟಿರೋ ಆಡಿಯೋ ಇದಾಗಿದೆ. ಅವಳು ಲೈಫ್ ಲಾಂಗ್ ನಾನು ಬದುಕಿದ್ದು ಹೌದು ಅಂತಂದ್ರೆ ಅವಳ ಜೊತೆಗೇನೇ ಬದುಕೋದು. ನಿಮ್ಮಮ್ಮನ್ ತುಲನ ಹಡ ನೀವು ಯಾವ ಕಾರಣಕ್ಕೂ ಸಹಿತ ಇದೆಯಲ್ಲ, 8 ದಿವಸ 10 ದಿವಸಕ್ಕೆ ಇರಕ್ಕೆ ನಿಮ್ಮಂಗ್ ಡೈಲಿ ವೇಜಸ್ ಅಲ್ಲ. ಅವಳು ಡೈಲಿ ವೇಜಸ್ ಅಲ್ಲ, ಅವಳು ಚಪ್ಪಲಿ ಇದೆಯಲ್ಲ, ಅವಳು ಹಾಕಂತ ಚಪ್ಪಲಿ, ಆ ಚಪ್ಪಲಿ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಅದು ಗೊತ್ತು ನಂಗೆ, ಗೊತ್ತಾಯ್ತಾ? ಏನೇನು ಹೇಳಂತ ವ್ಯವಸ್ಥೆಗೆ ಹೋಗ್ಬೇಡ. ಈ ರೀತಿ ಆಡಿಯೋದಲ್ಲಿ ಕಮಲಾಕರ ಭಟ್ಟ ಸುಚಿತ್ರಾಳೆ ಬೇಕು ಅನ್ನೋ ವಿಚಾರ ವೈರಲ್ ಆಗಿದ್ರೆ, ಆ ಕಡೆ ಸುಚಿತ್ರ ಕಮಲಾಕರ ಭಟ್ಟ ಮಾತ್ರ ಅಲ್ಲ, ಸಿಕ್ಕವರ ಜೊತೆ ತನ್ನ ಕಾಮದಾಟ ಮಾಡಿದ್ಲು. ಇವಳು ಅಂತಿಂತ ಹೆಣ್ಣಲ್ಲ, ಇವಳು ಕಾಲಿಟ್ಟಲೆಲ್ಲ ಸುನಾಮಿ ಎಬ್ಬಿಸ್ತವಳೆ. ರೇಸ್ನಲ್ಲೇ ಅರ್ಧ ಚಡ್ಡಿ ಹಾಕೊಂಡು ಸ್ಟೆಪ್ ಹಾಕ್ತಿದ್ದವಳು ಊರೂರಲ್ಲಿ ಪ್ರೇಮದ ಹೊಳೆ ಹರಿಸಿದ್ದಾಳೆ. ಕಮಲಾಕರ ಭಟ್ಟರ ಪ್ರೇಯಸಿ ಅಂಧರಾಗ್ತಿದ್ದಂತೆ ಒಂದೊಂದೇ ಪುರಾಣಗಳು ಬಯಲಾಗೋಕೆ ಶುರುವಾಗಿವೆ. ಬಂಧನವಾದ ಒಂದೇ ಒಂದು ವಾರದಲ್ಲಿ ಸುಚಿತ್ರಾಳ ಕರಾಳ ಮುಖ ಬಯಲಾಗಿದೆ. ಸಿದ್ದಾಪುರದಿಂದ ಶಿವಮೊಗ್ಗದವರೆಗೆ ಆಟ ಆಡ್ತಿದ್ದವಳು ಕಲಬುರಗಿಯಲ್ಲೂ ಆಡಿದ್ದಾಳೆ. ಜಮೀನ್ದಾರನಿಗೆ ಪ್ರೇಮದ ಬಲೆ ಬೀಸಿದ್ದವಳು ಕಾಸಿದ್ದ ಗಿರಾಕಿ ಅಂತ ಗೊತ್ತಾಗಿದ್ಮೇಲೆ ರಂಗಿನಾಟ ಶುರು ಮಾಡಿದ್ಲು. ಕಮಲಾಕರ ಭಟ್ಟನ ಜೊತೆಯಲ್ಲಿದ್ದಾಗಲೇ ಕಲಬುರಗಿಯ ಜಮೀನ್ದಾರ್ಗೆ ಬಲೆ ಬೀಸಿದ್ಲು. ಅಲ್ಲೊಂದು ವಾರ ಇಲ್ಲೊಂದು ವಾರ ಇಬ್ಬರ ಜೊತೆಗೆ ಸಂಚಾರ. ಕಾಸಿದ್ದ ಕುಳಗಳನ್ನೇ ಹುಡುಕಿ ಗಾಳ ಹಾಕ್ತಿದ್ದವಳು ಅಪ್ಪಿ ತಪ್ಪಿ ಇವಳ ಪ್ರಾಯದ ಬೆಂಕಿಯಲ್ಲಿ ಸಿಕ್ಕರೆ ಅಷ್ಟೇ ಬದುಕು ಗೋವಿಂದ. ಕಮಲಾಕರ್ ಭಟ್ ಸಂಪರ್ಕದಲ್ಲಿ ಇದ್ದಾಗಲೇ ಕಲಬುರ್ಗಿಯ ಜಮೀನ್ದಾರ್ ಶರಣ ಬಸಪ್ಪ ಅನ್ನೋನ ಜೊತೆ ಕಣ್ಣಾ ಮುಚ್ಚಲೆ ಆಡ್ತಿದ್ಲು. ಕಾಸಿರೋ ಪಾರ್ಟಿ ಅಂತ ಗೊತ್ತಾಗ್ತಿದ್ದಂತೆ ಕದ್ದು ಮುಚ್ಚಿ ಸಂಸಾರ ಶುರು ಮಾಡಿದ್ಲು. 3 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದವಳು ಜಮೀನ್ದಾರನ ಜಮೀನಿಗೆ ಕೈ ಹಾಕಿದ್ಲು. ಅಪ್ಪು ಮೆಲೋಡಿಸ್ ಗುಲ್ಬರ್ಗಾ ಅಂತ ಆರ್ಕೆಸ್ಟ್ರಾ ಓಪನ್ ಮಾಡಿ ಜೊತೆಗೆ ಈತನಿಂದಲೇ ಹಣ ಪಡೆದು ಸಿದ್ದಾಪುರದಲ್ಲಿ ಬಡ್ಡಿಗೆ ಕೊಡ್ತಿದ್ಲಂತೆ. ಕೆನ್ನೆಗೆ ಕೆನ್ನೆ ಅಂಟಿಸೋದು, ತುಟಿ ಅಂಚಲೆ ಆಸೆ ಹುಟ್ಟಿಸೋದೇನು. ಜಮೀನ್ದಾರನ ಜೊತೆ ಕಾಮದಾಟ ಆಡ್ತಿದ್ದವಳು ಕಮಲಾಕರ್ ಭಟ್ ಜೊತೆಗೂ ರಂಗಿನಾಟ ಆಡ್ತಿದ್ಲು. ಆದ್ರೆ ಒಂದಿನ ಸುಚಿತ್ರಾಳ ಕಹಾನಿ ಗೊತ್ತಾಗ್ತಿದ್ದಂತೆ ಭಟ್ಟ ರೊಚ್ಚಿಗೆದ್ದಿದ್ದಾನೆ. ಜಮೀನ್ದಾರ್ ವಿಷಯವಾಗಿ ಇಬ್ಬರ ಮಧ್ಯೆ ಗಲಾಟೆ ಆಗಿದೆ. ಇಬ್ಬರನ್ನು ಬಿಡೋದಕ್ಕೆ ಮನಸ್ಸಿಲ್ಲದವಳು ಕೊನೆಗೆ ಜಮೀನ್ದಾರ್ನನ್ನೇ ಬಿಟ್ಲು. ಯಾವಾಗ ಕಲಬುರ್ಗಿ ಜಮೀನ್ದಾರ ದೂರ ಆದ್ನೋ ಭಟ್ಟ ಖುಷಿಯಾಗಿ ಈಕೆಗೆ ಬೈಕು ಕಾರುಗಳನ್ನು ಕೊಡಿಸಿದ್ದ. ಸ್ವಲ್ಪ ದಿನ ಸುಮ್ಮನಿರ್ತಿದ್ದ ಸುಚಿತ್ರ ಮತ್ತೆ ತನ್ನ ಆಟ ಶುರು ಮಾಡಿದ್ಲು. ಕಮಲಾಕರ್ ಭಟ್ಟನಿಗೆ ಯಾಮಾರಿಸ್ತಿದ್ಲು. ಇವಳ ಜನ್ಮ ಜಾಲಾಡ್ತಾ ಹೋದಂತೆಲ್ಲ ಒಂದೊಂದೇ ಹಸಿ ಬಿಸಿ ಕಹಾನಿ ಬಿಚ್ಕೊಳ್ತಿದೆ. ಸುರೇಖ ಆಗಿದ್ದವಳು ಸುಚಿತ್ರ ಆಗಿ ಬದಲಾಗಿದ್ದರ ಹಿಂದಿನ ಕಾಮ ಕಹಾನಿ ಬಯಲಾಗಿದೆ. ಗಂಡ ಮಕ್ಕಳನ್ನ ಮರೆತವಳು ಕಂಡವರ ಜೊತೆ ಕಾಮದಾಟಕ್ಕೆ ರೆಡಿಯಾಗಿದ್ಲು. ಮೈಕೈ ತುಂಬಿಕೊಂಡ ಪ್ರಾಯದ ಹುಡುಗರು ಕಂಡ್ರಂತೂ ಮುಗೀತು. ಸೋಷಿಯಲ್ ಮೀಡಿಯಾವನ್ನೇ ಅಡ್ಡೆ ಮಾಡ್ಕೊಂಡಿದ್ದವಳು ಹೈಫೈ ಆಗಿದ್ದ ಹುಡುಗರನ್ನೇ ಹುಡುಕಿ ಗಾಳ ಹಾಕ್ತಿದ್ಲಂತೆ. ಮೊದಲಿಗೆಲ್ಲ ಅಂದ ಚಂದವಾಗಿರೋ ಹುಡುಗರಿಗೆ ಇವಳೇ ಕಮೆಂಟ್ ಹಾಕ್ತಿದ್ಲು. ಅಲ್ಲಿಂದಲೇ ಶುರುವಾಗ್ತಿದ್ದ ಪೋಲಿ ಮೆಸೇಜ್ ಮಂಚದವರೆಗೂ ಹೋಗ್ತಿತ್ತು. 2-3 ತಿಂಗಳು ಮೆಸೇಜ್ ಮಾಡ್ತಿದ್ದವಳು ಅವರ ಹಿನ್ನೆಲೆಯನ್ನೆಲ್ಲ ತಿಳ್ಕೊತಿದ್ಲು. ಒಳ್ಳೆ ಕಾಸಿರೋ ಪಾರ್ಟಿ ಅಂತ ಗೊತ್ತಾದ್ರೆ ಮೀಟ್ ಮಾಡೋಣ ಅಂತ ಕರಿತಿದ್ಲು. ಪ್ರೀತಿ ಹೆಸರಲ್ಲಿ ಕಾಮದ ನಶೆ ಇರಿಸ್ತಿದ್ದವಳು ಕೈಗೆ ಸಿಕ್ಕಷ್ಟು ದುಡ್ಡು ಕಸಿದುಕೊಳ್ತಿದ್ಲು. ಇವಳ ನವರಂಗಿ ಆಟ ಇಷ್ಟಕ್ಕೆ ನಿಲ್ಲಲ್ಲ. ಈಕೆಯ ನಿಜ ಹೆಸರು ಸುರೇಖಾ ಅಂತ, ಆದ್ರೆ ಹೇಳ್ಕೊಂಡಿದ್ದು ಮಾತ್ರ ಸುಚಿತ್ರ. ಕಂಡವರ ಜೊತೆ ಲಲ್ಲೆ ಹೊಡಿತಿದ್ದವಳು ತನ್ನ ಮನೆಗೆ ಕರೆಸಿಕೊಳ್ತಿದ್ಲು. ಈ ವೇಳೆ ಎಲ್ಲಿ ಮದುವೆ ವಿಷಯ ಗೊತ್ತಾಗುತ್ತೋ ಅಂತ ಕತೆ ಕಟ್ಟಿದ್ಲು. ತನ್ನ ಫೋಟೋವನ್ನು ತೋರಿಸಿ ಇವಳು ನನ್ನ ಅಕ್ಕ ಸುರೇಖಾ ಅಂತ, ನಾವಿಬ್ರು ಟ್ವಿನ್ಸ್, ಆಕೆಯ ಗಂಡನೇ ಈ ಮಹೇಶ, ನನ್ನಕ್ಕ ತೀರಿ ಹೋದ್ಮೇಲೆ ನಾನೇ ಮಕ್ಕಳನ್ನ ಸಾಕಿದ್ದೀನಿ ಅಂತ ಕತೆ ಕಟ್ಟಿದ್ಲು. ಅಷ್ಟೇ ಅಲ್ಲ, ನಾನಿನ್ನು ಸಿಂಗಲ್, ಮಿಂಗಲ್ ಆಗೋದಕ್ಕೆ ಒಳ್ಳೆ ಹುಡುಗ ಸಿಕ್ತಿಲ್ಲ ಅಂತ ಒಬ್ಬೊಬ್ಬರ ಮುಂದೆ ಒಂದೊಂದು ಕತೆ ಹೇಳ್ತಿದ್ಲು. ಆದ್ರೆ ಆಂಟಿ ಸಿಕ್ಕ ಖುಷಿಯಲ್ಲಿದ್ದ ಹುಡುಗರು ಹಿಂದೆ ಮುಂದೆ ಯೋಚಿಸದೆ ಈಕೆ ಹೇಳಿದ್ದನ್ನೇ ಸತ್ಯ ಅನ್ಕೊಂಡು ಮಂಚ ಏರಿ ತೇಲಾಡ್ತಿದ್ರು. ಇದೀಗ ಸುಚಿತ್ರಾಳ ಪ್ರೇಮದಾಟಕ್ಕೆ ಅಮಾಯಕನ ಹೆಣ ಉರುಳಿದೆ. ನಾದಿನಿಯ ನವರಂಗಿ ಆಟಕ್ಕೆ ಭಾವ ಪ್ರಾಣ ಕಳ್ಕೊಂಡಿದ್ದಾನೆ. ಈ ಬಗ್ಗೆ ಕೊಲೆಯಾದ ವಸಂತ್ ನಾಯ್ಕ್ ಪತ್ನಿ ತನ್ನ ಗಂಡನ ಸಾವಿಗೆ ಪೊಲೀಸರೇ ಹೊಣೆ, ಅವರ ಬೇಜವಾಬ್ದಾರಿತನದಿಂದ ತನ್ನ ಗಂಡನ ಜೀವ ಹೋಗಿದೆ.
ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಸುಚಿತ್ರ ಹೊರ ಬಂದ್ರೆ ನನ್ನ ಮಕ್ಕಳನ್ನ ಸಾಯಿಸ್ತಾಳೆ ಅನ್ನೋ ಭಯ ಕಾಡ್ತಿದೆ. ಹೀಗಾಗಿ ನಮಗೆ ನ್ಯಾಯ ಬೇಕೆಂದು ಆಗ್ರಹಿಸಿದ್ದಾರೆ. ನಮ್ಮ ಭಾವನವರು ನನಗೆ ಫೋನ್ ಮಾಡಿದರು. ಅದಕ್ಕಿರೋ ಮಗಳು ಬರ್ತಾಳಂತೆ, ಅವಳಿಗೆ ಅವ್ರಮ್ಮ ಟಾರ್ಚರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಂತೆ, ವಿಷ ಹಾಕ್ಕೊತೀನಿ ಅಂತ ಹೆದರಿಸ್ತಾ ಇದ್ದಾಳಂತೆ. ಹಾಗಾಗಿ ನನ್ನ ಮಗಳು ಪಾಪ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ದಾಳೆ, ಇಲ್ಲಾಂದರೆ ನಾ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡಲಿ ಅಂತ ಅಂದರು. ಪೊಲೀಸ್ ಸ್ಟೇಷನಿಗೆ ಕರ್ಕೋಗ್ರಿ ಅಂತ ಹೇಳಿದೆ. ನಮ್ಮ ಭಾವರ್ನ ಹೇಳ್ದಂಗೆ ಪೊಲೀಸ್ ಸ್ಟೇಷನಿಗೆ ಕರ್ಕೋಗಿ ಮಗಳ ಹತ್ರ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಕಂಪ್ಲೇಂಟ್ ಕೊಡಿಸಿದ್ರೆ ಅವಳಿಗೇನೋ 18 ವರ್ಷ ಆಗಲ್ಲ ಹೇಳಿ ತಬ್ಬಿಬ್ಬೆಲ್ಲ ಹೇಳಿ 18 ವರ್ಷ ಆಗದಿರೋರನ್ನ ಸಿರ್ಸಿ ಕರ್ಕೋಗಿ ಅಲ್ಲೇನೋ ಸಿರ್ಸಿಯಲ್ಲಿ ಕಂಪ್ಲೇಂಟ್ ಕೊಡಿಸಿದ್ರಂತೆ. ಅಲ್ಲಿ ಕೊಡಿಸ್ಬಿಟ್ಟು ರಾತ್ರಿ 8 ಗಂಟೆ ನಂತರ 9 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ನಂತರ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಏನಾಯಿತು ಏನು ಅಂತ. ಇಲ್ಲ ಪೊಲೀಸ್ ಸ್ಟೇಷನಿಗೆ ಹೋದ್ವಿ, ಅಮ್ಮಂಗೆ 2 ಸಲ ಫೋನ್ ಮಾಡಿದ್ರು ಅವರು. ಅಮ್ಮ ರಿಸೀವ್ ಮಾಡಿಲ್ಲ. ನಾಳೆ ಕರೆಸ್ತೀವಿ ಅಮ್ಮನ್ನ, ನೀವು ಇವತ್ತು ಮನೆಗೆ ಹೋಗ್ರಿ, ಆನಂತರ ನಿಮ್ಮ ಮನೆ ಬೀಗ ಇಸ್ಕೊಡ್ತೀವಿ, ನೀವು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರಂತೆ. ನಮ್ಮ ಭಾವನವರು ಮತ್ತೆ ಆ ಮನೆಗೆ ಹೋಗಲಾರ್ದು ಇಲ್ಲೇ ಬಂದರು, ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದ ತಕ್ಷಣ ಹುಡುಗಿ ಹತ್ರ ನಾವು ಕೇಳ್ತಾ ಇದ್ದೇವೆ ಏನಾಯಿತು ಏನು ಅಂತ ಹೇಳಿ. ವಿಷಯ ಎಲ್ಲ ಹುಡುಗಿ ಹೇಳ್ತಾ ಇತ್ತು, ಇಲ್ಲ ಆ ಗುರೂಜಿ ನಂಗೆ ತುಂಬ ಹಿಂಸೆ ಕೊಡ್ತಾ ಇದ್ದ, ಅಮ್ಮ ಇದ್ದಾಗ ಒಂಥರ ಇದ್ದಾಗ ಒಂಥರ ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ನಾನು ಅಪ್ಪ ಕರೆದ್ರೆ ಅಪ್ಪನ ಜೊತೆಗೆ ಹೋಗೋದು, ಇಲ್ಲಾಂದರೆ ಸಾಯೋದು ಹೇಳಿ ತೀರ್ಮಾನ ಮಾಡಿ ನಮ್ಮ ಮನೆಗೆ ಬಂದೆ ದೊಡ್ಡಮ್ಮ ಅಂತ ಹೇಳ್ತು. ಹಾಗೆ ಮಾತಾಡಿ ಊಟ ಮಾಡೋಣ ಅಂತೇಳಿ ಕೈ ತೊಳಿತಾ ಇದ್ದೆವು. ಅಷ್ಟರೊಳಗೆ ಅವ್ರು ಬಂದು ನನ್ನ ಗಂಡನ ನಮ್ಮ ಅವನ್ನೆಲ್ಲ ಎಳ್ಕೋಗಿ ಫಸ್ಟ್ ಹುಡುಗಿ ಸಾಯಿಸೋಕ್ಕೆ ಬಂದರು. ನಾನು ಹುಡುಗಿ ಸಾಯಿಸ್ಬಿಡ್ತಾರೆ ಹೇಳಿ ಒಂದು ರೂಮ್ ಒಳಗೆ ಕರ್ಕೊಂಡೋದೆ. ಅಲ್ಲಿಂದ ಪೊಲೀಸ್ನರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪೊಲೀಸ್ನರಿಗೆ ಎಮರ್ಜೆನ್ಸಿ ಕಾಲ್ ಅಂತ ಬಂತು. ಹೊರಗೆ ಬಂದು ನೋಡೋದ್ರೊಳಗೆ ನನ್ನ ಗಂಡನ ಸಾಯಿಸ್ತಾ ಇದ್ರು. ನನ್ನ ಗಂಡನ ಸಾಯಿಸಿ ನಮ್ಮ ಬಾವಿಗೂ ಚಾಕು ಹಾಕಿದ್ರು. ಹಾಗೆ ನಮ್ಮ ಬಾವಿಗೆ ನಮ್ಮ ಗಂಡನ ಫ್ರೆಂಡ್ ಒಬ್ಬರು ಸರ್ಕಂದರಿಗೂ ಚಾಕು ಹಾಕಿದ್ರು. ಆನಂತರ ಆ ಹುಡುಗಿ ಅವರೆಲ್ಲ ಓಡೋಗಕ್ಕೆ ಟ್ರೈ ಮಾಡ್ತಾಯಿದ್ರು. ಊರಿನವರೆಲ್ಲ ಬಿಡಲಿಲ್ಲ, ತುಂಬ ಜನ ಓಡೋದ್ರು, ಚಾಕು ಹಾಕ್ತಾರೆ ಓಡೋದ್ರು, ಒಬ್ಬಳನ್ನೇ ಹಿಡಿದ್ರು. ಈ ಥರ ಮಾಡಿ ಅವಳು ಇಲ್ಲಿ ಬರೋಕ್ಕೆ ಮುಂಚೆ ಪೊಲೀಸ್ ಸ್ಟೇಷನಿಗೆ ಹೋಗಿ ನನ್ನ ಮಗಳು ಕಳಿಸ್ಕೊಡ್ರಿ ಅಂತ ಕೇಳಕ್ಕೆ ಹೋದ್ರು. ಅವ್ರು ನಾಳೆ ಬಾ ಅಂತ ಕಳಿಸಿ, ಅಕಸ್ಮಾತ್ ಮಗಳು ಕಂಪ್ಲೇಂಟ್ ಕೊಟ್ಟಾಗೂ ಅವ್ರು ಆ ಟೈಮಿಗೆ ಅವಳನ್ನ ಕರೆಸಿ ವಿಚಾರಣೆ ಮಾಡಿದೆ. ಅವಳು ಬಂದಾಗೂ ವಿಚಾರಣೆ ಮಾಡಿದೆ. ನಾಳೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಂಡನ ಜೀವ ತೆಗೆದಿದ್ದಾರೆ. ಪೊಲೀಸ್ನರೇ ಇದು ಹೊಣೆ ಆಗಬೇಕು. ನನ್ನ ಗಂಡನ ಸಾವಿನ ನ್ಯಾಯ ಸಿಗಲೇಬೇಕು. ಅವಳು ಯಾವುದೇ ಕಾರಣಕ್ಕೂ ಹೊರಗೆ ಬಂದರೂ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ನಾನು ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಆ ಕಡೆ ಈ ಕಡೆ ಬಿಟ್ಟರೆ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ಅವಳು ನನ್ನ ಮಕ್ಕಳನ್ನೂ ಸಾಯಿಸ್ತಾಳೆ. ಹಾಗಾಗಿ ನನ್ನ ಗಂಡಗೆ ನ್ಯಾಯ ಬೇಕು, ನನ್ನ ಗಂಡನ ಸಾವಿನ ನ್ಯಾಯ ಬೇಕು. ನನ್ನ ಮಕ್ಕಳ ಜೀವನಕ್ಕೆ ಅವ್ರ ಕಡೆಯಿಂದ ಎಷ್ಟಾಗ್ತೈತೋ ಅಷ್ಟು ನಮಗೆ ಸಹಾಯ ಮಾಡಿಸ್ಲಿ. ನಾ ಕೇಳ್ಕೊಳೋದು ಇಷ್ಟೇ.